ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಕಮಲಾಬಾಯಿ. ಏನಪ್ಪ ಅಂದರೆ, ನಾನು ಹೊರಗಡೆ ಎಲ್ಲಾದರೂ ಹೋದರೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮನೇಲಿ ಅಡುಗೆಗಳು ಶೇರ್ ಮಾಡ್ಕೊತೀನಿ, ಮಕ್ಕಳ ಸಂಬಂಧಪಟ್ಟಿದ್ದು ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಕೊನೆವರೆಗೂ ಸ್ಕಿಪ್ ಮಾಡ್ದಿರ. ಸಂಡೇ ರೆಸಿಪಿ ಏನಪ್ಪ ಅಂದರೆ, ದಿಢೀರಂತ ಮಾಡ್ಕೊಬೋದು. ಸ್ವಲ್ಪ ಜನ ಲೇಟಾಗಿ ಎದ್ದೋಳೋರು ಎದ್ದೊಳ್ತಾರೆ. ರಾತ್ರಿ ಅನ್ನ ಇದ್ರೂ ಮಾಡ್ಕೊಬೋದು. ಎಗ್ ರೈಸ್ ಮಾಡೋಣ. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಕರಿಬೇವು, ಕ್ಯಾಪ್ಸಿಕಮ್, 3 ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೊಮೆಟೊ, ಕೊತ್ತಂಬರಿ, 4 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಎಗ್ ರೈಸ್ ಮಸಾಲ ಸಿಕ್ಕಿಲ್ಲ ಅಂದರೆ ಫ್ರೈಡ್ ರೈಸ್ ಮಸಾಲ ಸಿಗುತ್ತೆ, ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ. ಬನ್ನಿ, ನಾನು ರೈಸ್ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ. ನಾನು ತೋರಿಸೋದು ಒಂದು ಮೂವರು ತಿನ್ಬೋದು, ಆ ರೀತಿ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಒಂದು 3-4 ಟೀ ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಉದ್ದ ಈರುಳ್ಳಿ ನಾನು ಉದ್ದಾಗಿ ಕಟ್ ಮಾಡ್ಕೊಂಡಿರೋದನ್ನು ನಾನೀಗ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋ ಗಂಟ ನಾವು ಕಲಿಸ್ಕೊಬೇಕು. ಈಗ ಇದರಲ್ಲೇ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ ಒಂದು 3 ಇದರಲ್ಲೇ ಹಾಕ್ತಾಯಿದ್ದೀನಿ. ಹಾಕಿದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಮನೇಲಿರೋ ಇಂಗ್ರೀಡಿಯೆಂಟ್ಸೇ ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಈಗ 1 ಟೊಮೆಟೊ ನಾನು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ನಾನೀಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಂದ ಇರೋ ಇದರಲ್ಲೇ ಮಾಡಿ, ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನೀಗ ತೋರಿಸಿದ್ನಲ್ವ, ಅರಿಶಿನ ಸ್ವಲ್ಪ, ಚಿಕನ್ ಮಸಾಲ ಸ್ವಲ್ಪ, ಗರಂ ಮಸಾಲ, ಧನಿಯಾ ಪುಡಿ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಖಾರದ ಪುಡಿ ಕೂಡ ನಾನೀಗ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನೀಗ ಇದರಲ್ಲೇ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಈ ರೀತಿ ಎಲ್ಲ ಫ್ರೈ ಆಗಿದ ತಕ್ಷಣ ನಾನು 4 ಮೊಟ್ಟೆ ಒಡೆದಿಟ್ಕೊಂಡಿದ್ದೆ, ಈಗ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಾವು ಮೊಟ್ಟೆ ಎಷ್ಟಾದರೂ ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದ್ದೀನಿ. ಈಗಾಗಿದೆ, ನಾನು ರೈಸ್ನ ಹಾಕಿ ಕಳಿಸ್ತಾ ಇದ್ದೀನಿ. ನಾವು ಎಷ್ಟು ಜನಗಾದರೂ ಮಾಡ್ಕೊಬೋದು. ನಾವೆಷ್ಟು ಮಸಾಲ ಜಾಸ್ತಿ ಇದ್ದರೆ ಜಾಸ್ತಿ ರೈಸ್ ಹಾಕ್ಕೊಬೋದು. ನೋಡಿಕೊಂಡು ನಾವು ರೈಸನ್ನ ಹಾಕ್ಕೊಬೇಕು, ಮಸಾಲ ಯಾವ ರೀತಿ ಹಿಡಿಯುತ್ತೆ ಅಂದ್ಬಿಟ್ಟು. ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಬೇಕು. ಈಗ ಎಲ್ಲ ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ದಿರೇ ಎಲ್ಲ ಮಿಕ್ಸ್ ಮಾಡಿರೋದು. ಕೊನೆಯದಾಗಿ ಗ್ಯಾಸ್ನ ಆಫ್ ಮಾಡಬೇಕು. ಇದು ಆನ್ನಲ್ಲೇ ಇದ್ದು ನಾವು ಎಲ್ಲ ಕಲಿಸ್ಕೊಬೇಕು. ಈಗ ರೆಡಿಯಾಗಿದೆ. ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನಾನು ಟೇಸ್ಟ್ ಮಾಡ್ತಿಲ್ಲ, ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನಂತೆ. ಇವತ್ತು ಸಂಡೇ ಅಲ್ವಾ, ಅವನು ಸ್ಯಾಟರ್ಡೆ ಸಂಡೇಯಲ್ಲೇ ಸಿಗೋದು. ಅವನು ಟೇಸ್ಟ್ ಮಾಡಿ ಹೇಳ್ತಾನಂತೆ. ಚೆನ್ನಾಗೈತೆ. ನೋಡಿದ್ರಲ್ವಾ, ನಾನು ಯಾವ ರೀತಿ ಹೇಳಿದ್ನೋ ಆ ರೀತಿ ಮಾಡಿದ್ರೆ, ಮನೇಲಿರೋ ಇಂಗ್ರೀಡಿಯೆಂಟ್ಸೇ ನಾನು ತೋರಿಸಿರೋದು. ಸಿಂಪಲ್ಲಾಗಿ ಆ ರೀತಿ ಮಾಡ್ಬೋದು. ಟೊಮೆಟೊ ಸಾಸ್ ಇದ್ದರೆ ಟೊಮೆಟೊ ಸಾಸ್ ಜೊತೆ ಹಾಕ್ಕೊಂಡು ತಿನ್ಬೋದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಾನು ಒಳ್ಳೆ ರೆಸಿಪಿ ನಾನು ಮನೇಲಿ ಹೇಗೆ ಮಾಡ್ತೀನೋ ಆ ರೀತಿ ನಾನು ನಿಮ್ಮ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.